Hello everyone, welcome to CAD NEST YouTube channel. So ಇವತ್ತು extended primitives continuation part ನ ನೋಡೋಣ. So ಯಾವ್ದು ಇನ್ನು like balance ಇತ್ತು extended primitives ಅಲ್ಲಿ ಹೆಡ್ರಾ, ಚಾಂಫರ್ ಬಾಕ್ಸ್, ಆಯಿಲ್ ಟ್ಯಾಂಕ್, ಸ್ಪಿಂಡಲ್ ಮತ್ತು ಜೆನ್ಕಾನ್ನ ನೋಡಿದ್ವಿ. ಸೊ ರಿಂಗ್ ವೇವ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ರಿಂಗ್ ವೇವ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಅದರ ರೇಡಿಯಸ್ನ ಕೊಡೋದು. ಸೊ ಡೈಮೆನ್ಷನ್ಸ್ನ ನೋಡಿದಾಗ ರೇಡಿಯಸ್ಸು ಮತ್ತು ರೇಡಿಯಲ್ ಸೆಗ್ಮೆಂಟ್ಸು. ಸೊ ಸೆಗ್ಮೆಂಟ್ಸ್ ಬಂದು ಟಾಪ್ ವ್ಯೂಲ್ಲಿ ಕಾಣ್ತಾ ಇರುತ್ತೆ. ಸೊ ಸೆಗ್ಮೆಂಟ್ಸ್ ಕೊಡ್ತಾ ಇರ್ತೀನಿ ನೋಡಿ, ಚೇಂಜ್ ಆಗ್ತಿದೆಯಾ. ಆ್ಯಂಡ್ ರಿಂಗ್ ವಿಡ್ತ್ನ ಕೊಡ್ಬೋದು ನಾವು. ಸೊ ವಿಡ್ತನ್ನು ಜಾಸ್ತಿ ಮಾಡಿ ಮತ್ತು ಕಡಿಮೆ ಮಾಡ್ಬೋದು. ಆ್ಯಂಡ್ ಸೆಗ್ಮೆಂಟ್ಸ್ 200 ಇದೆ, ಓವರ್ ಆಲ್ ಸೈಡ್ ಸೆಗ್ಮೆಂಟ್ಸ್ ಇದೆಲ್ಲನೂ. ಸೊ ಅದನ್ನು ನಾನು ಕಡಿಮೆ ಮಾಡಿದ್ರೆ ನೋಡಿ ರಿಂಗ್ ವೇವ್ ಯಾವ ಶೇಪಿಗೆ ಬರುತ್ತೆ. ಸೊ ಒಂದು ಟ್ರಯಾಂಗಲ್ಲು ಅದರಲ್ಲಿ ಜಸ್ಟ್ ಒಂದು ಓಪನಿಂಗ್ ಇದೆ ಅನ್ನೋ ಥರ ಬರುತ್ತೆ. ಸೊ ಈ ಸೈಡ್ ಸೆಗ್ಮೆಂಟ್ಸ್ನ ನಾನು ಜಾಸ್ತಿ ಮಾಡಿದ್ರೆ ಅದು ರಿಂಗ್ ವೇವ್ ಶೇಪ್ಗೆ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟು ಇದಕ್ಕೆ ಹೈಟು. ಸೊ ನೆಕ್ಸ್ಟು 5 ಸೆಗ್ಮೆಂಟ್ಸ್. 5 ಕೊಟ್ಮೇಲೆ ಅದಕ್ಕೆ 5 ಸೆಗ್ಮೆಂಟ್ಸ್ ಇರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಂದು ಪ್ರಿಸಮ್. ಸೊ ಪ್ರಿಸಮ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಪ್ರಿಸಮ್ ಸೈಡು ಮತ್ತು ಪ್ರಿಸಮ್ ಹೈಟು. ಸೊ ಸೆಲೆಕ್ಟ್ ಮಾಡಿ ಮಾಡಿಫಿಕೇಷನ್ನು. ಸೊ 3 ಸೈಡ್ಸ್ ಇರೋದ್ರಿಂದ ಸೈಡ್ ಲೆಂತ್ 1 ಮತ್ತು ಸೈಡ್ ಲೆಂತ್ 2 ಮತ್ತು ಸೈಡ್ ಲೆಂತ್ 3 ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಸೈಡ್ ಲೆಂತ್ ಕೊಟ್ಟಾದಮೇಲೆ ಅದಕ್ಕೆ ಹೈಟು ಮತ್ತು ಹೈಟ್ ಇರೋದ್ರಿಂದ ಆಬ್ವಿಯಸ್ಲಿ 5 ಸೆಗ್ಮೆಂಟ್ಸು ಮತ್ತು ಎಲ್ಲ ಸೈಡಿಂದ ಸೆಗ್ಮೆಂಟ್ಸ್ನ ನಾವು ಕೊಡ್ಬೋದು. ಸೊ 1 ಸೈಡ್ ಸೆಗ್ಮೆಂಟ್ಸು ಜಸ್ಟ್ 4 ಕೊಟ್ಟಿದ್ದೀನಿ, ಅದು ಸೈಡ್ 1. ಮಿಕ್ಕಿರೋದು ಇನ್ನೊಂದು 4 ಇದೆ. ಸೊ ಇನ್ನೊಂದಕ್ಕೆ 6 ಸೆಗ್ಮೆಂಟ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಹೈಟ್ ಬಂದು 5 ಸೆಗ್ಮೆಂಟ್ಸ್ ಕೊಟ್ಟಿದ್ದೀನಿ. ಸೊ ಇದು ಪ್ರಿಸಮು. ಸೊ ನೆಕ್ಸ್ಟ್ ಒನ್ ಬಂದು ಟಾರಸ್ ನಾಟ್. ಜಸ್ಟ್ ಒಂದು ನಾಟ್ ಶೇಪ್ಗೆ ಕ್ರಿಯೇಟ್ ಆಗುತ್ತೆ. ಇದನ್ನು ನಾವು ಸರ್ಕ್ಯುಲರ್ ನಾಟ್ ಥರನೂ ಕನ್ವರ್ಟ್ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡಿಫಿಕೇಷನ್. ಸೊ ಇದನ್ನು ಸರ್ಕಲ್ ಅಂತ ಕೊಟ್ಟರೆ ಸರ್ಕಲ್ ಶೇಪಿಗೆ ನಾಟಾಗಿ ಕನ್ವರ್ಟ್ ಆಗುತ್ತೆ. ನಾಟ್ ಅಂತ ಕೊಟ್ಟರೆ ಅದಕ್ಕೇ ರೇಡಿಯಸ್ಸು ಮತ್ತು ಸೆಗ್ಮೆಂಟ್ಸು ಮತ್ತು ಪಿ ಪ್ಯಾರಾಮೀಟರು ಮತ್ತು ಕ್ಯೂ ಪ್ಯಾರಾಮೀಟರ್ನ ಈ ಥರ ಟರ್ನ್ ಮಾಡ್ಬೋದು. ಸೊ ನೆಕ್ಸ್ಟು ಕ್ರಾಸ್ ಸೆಕ್ಷನ್ದು. ಸೊ ಇದರದ್ದು ರೇಡಿಯಸ್. ಸೊ ನೆಕ್ಸ್ಟ್ ಸೈಡ್ ಸೆಗ್ಮೆಂಟ್ಸು. ಸೊ ನೆಕ್ಸ್ಟು ಎಕ್ಸೆಂಟ್ರಿಸಿಟಿ. ಜಸ್ಟ್ ಒಂದು ಏರಿಯಾ, ಫೇಸ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದನ್ನು ಟ್ವಿಸ್ಟ್ ಮಾಡಬೇಕಂದ್ರೆ ಟ್ವಿಸ್ಟ್ ಮಾಡ್ಬೋದು. ದೆನ್ ಲಂಪ್ಸ್. ಸೊ ಸ್ಮೂತು ಸೈಡ್ಸಿಗೆ ಮಾತ್ರ ಅಪ್ಲೈ ಆಗುತ್ತೆ, ಇಲ್ಲ ನನ್ನ ಅಂದರೆ ಯಾವುದಕ್ಕೂ ಬೇಡ ಅಂತ ಬರುತ್ತೆ. ಸೊ ನಾನು ಸೆಲೆಕ್ಟ್ ಮಾಡಿ ಸ್ಮೂತ್ ಫಾರ್ ಆಲ್ ಅಂತ ಕೊಟ್ಟು ಇದನ್ನು ಸರ್ಕಲ್ಗೆ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ. ಸೊ ಈಗ ಇದನ್ನು ಎಕ್ಸೆಂಟ್ರಿಸಿಟಿನ ಕಡಿಮೆ ಮಾಡಿ ಆ್ಯಂಡ್ ಟ್ವಿಸ್ಟನ್ನು ಕಡಿಮೆ ಮಾಡಿದ್ರೆ, ಸೊ ಇಲ್ಲಿ ನೆಕ್ಸ್ಟು ಸರ್ಕಲಲ್ಲಿ ಇದರ ರೇಡಿಯಸ್ನು ಕಡಿಮೆ ಮಾಡಿ ಆ್ಯಂಡ್ ಸೆಗ್ಮೆಂಟ್ಸ್ನು ಕಡಿಮೆ ಮಾಡಿಕೊಂಡ್ರೆ ಇದು ಜಸ್ಟ್ ಟಾರಸ್ ನಾಟ್, ಸರ್ಕ್ಯುಲರ್ ನಾಟ್ ಥರ ಬರುತ್ತೆ. ದೆನ್ ನೆಕ್ಸ್ಟ್ ಒನ್ ಬಂದು ಚಾಂಫರ್ ಸೈಕಲ್. ಸೊ ಚಾಂಫರ್ ಬಾಕ್ಸ್ನ ನೋಡಿದ್ವಿ ಲಾಸ್ಟ್ ಟೈಮು. ಸೊ ಇದು ಚಾಂಫರ್ ಸೈಕಲ್ಲು. ಸೆಲೆಕ್ಟ್ ಮಾಡಿ ಮಾಡಿಫೈಯಿಂಗ್. ಸೊ ಇದಕ್ಕೆ ರೇಡಿಯಸ್ನ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಹೈಟು. ನೆಕ್ಸ್ಟ್ ಈ ಎಡ್ಜಸ್ ಏನಿದೆ ಅದಕ್ಕೆ ನಾವು ಫಿಲೆಟ್ನ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಚಾಂಫರ್ ಸೈಕಲ್ ಅಂತ ಹೇಳೋದು. ಸೊ ಫಿಲೆಟ್ ಸೆಗ್ಮೆಂಟ್ಸ್ನ ಜಾಸ್ತಿ ಮಾಡಿಬಿಟ್ಟು ಫಿಲೆಟ್ ಕರ್ವ್ನ ಕೊಡೋದು ಇದು. ಸೊ ಈ ಆ್ಯಂಗಲಲ್ಲಿ ಎಡ್ಜಸ್ ಏನಿದೆ ಅದೆಲ್ಲನೂ ಕರ್ವ್ ಆಗುತ್ತೆ ಈ ಥರ. ಸೊ ದಿಸ್ ಈಸ್ ಅಬೌಟ್ ಚಾಂಫರ್ ಸೈಕಲ್. ಆ್ಯಂಡ್ ಇದಕ್ಕೆ ಸ್ಲೈಸ್ ಆನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಲೈಸ್ನ ನಾವು ಕೊಟ್ಕೋಬೋದು. ನೆಕ್ಸ್ಟ್ ಒನ್ ಬಂದು ಕ್ಯಾಪ್ಸ್ಯೂಲ್. ಸೊ ಕ್ಯಾಪ್ಸ್ಯೂಲ್ ಶೇಪಲ್ಲಿ ಮಾಡೆಲ್ ಕ್ರಿಯೇಟ್ ಆಗುತ್ತೆ. ಸೊ ಸೆಲೆಕ್ಟ್ ಮಾಡಿದ್ವಿ ಮಾಡಿಫಿಕೇಷನ್ನು. ಸೊ ರೇಡಿಯಸ್ 1 ಮತ್ತು ಹೈಟು. ಸೊ ಅದಕ್ಕೆ ಕ್ಯಾಪ್ ಹೈಟ್ ಎಲ್ಲ ಇರಲ್ಲ. ಸೊ ನೆಕ್ಸ್ಟು ಸೈಡ್ ಸೆಗ್ಮೆಂಟ್ಸು, ಹೈಟ್ ಸೆಗ್ಮೆಂಟ್ಸು ಸ್ಲೈಸ್ ಆನ್ ಮಾಡಿ ಸೊ ಸ್ಲೈಸ್ನ ತೊಗೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಎಲ್ ಎಕ್ಸ್ಟೆನ್ಷನ್ನು. ಜಸ್ಟ್ ವಾಲ್, ಎಲ್ ಎಕ್ಸ್ಟೆನ್ಷನ್ ವಾಲ್ ಥರ ಕ್ರಿಯೇಟ್ ಆಗುತ್ತೆ ಇದು. ಸೊ ಸೆಲೆಕ್ಟ್ ಮಾಡಿಫೈ. ಸೊ ಸೈಡ್ ಲೆಂತು, ನೆಕ್ಸ್ಟ್ ಫ್ರಂಟ್ ಲೆಂತು, ನೆಕ್ಸ್ಟ್ ಸೈಡ್ ಬಿಡ್ತು ಈ ಕಡೆ ವಾಲಿಂದು ಥಿಕ್ನೆಸ್ಸು, ನೆಕ್ಸ್ಟ್ ಫ್ರಂಟ್ ಬಿಡ್ತು.
ಸೊ ನಾವು 9 ಇಂಚಸ್ ವಾಲ್ ಏನಾದ್ರು ಡ್ರಾ ಮಾಡ್ತಿದ್ರೆ ಇದರಲ್ಲಿ ಇದನ್ನೇ ನಾವು ಮೆಷರ್ಮೆಂಟಿಗೆ ಸೆಟ್ ಮಾಡಿ ಹಾಕೋಬೋದು. ನೆಕ್ಸ್ಟ್ ಹೈಟ್ ಆಫ್ ದಿ ವಾಲ್ ಏನಾದ್ರು ಕೊಡಬೇಕು ಅಂತ ಹೇಳಿದ್ರೆ ಜಸ್ಟ್ ವಾಲ್ ಪರ್ಪಸ್ಗೆ ಇದನ್ನು ಯೂಸ್ ಮಾಡ್ತೀವಿ. ಸೈಡ್ ಸೆಗ್ಮೆಂಟ್ಸು, ಫ್ರಂಟು, ನೆಕ್ಸ್ಟು ವಿಡ್ತ್ ಸೆಗ್ಮೆಂಟ್ಸು, ಹೈಟ್ ಸೆಗ್ಮೆಂಟ್ಸ್ನ ಕೊಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬಂದು ಸಿ ಎಕ್ಸ್ಟೆನ್ಷನ್ ಇದೆ. ಸೊ ಡ್ರಾ ಮಾಡಿ ಅದಕ್ಕೆ ವಿಡ್ತು ಮತ್ತು ಹೈಟು. ಸೊ ಸೆಲೆಕ್ಟ್, ಮಾಡಿಫಿಕೇಷನ್ ನೋಡೋಣ ಹೇಗಿದೆ ಅಂತ. ಸೊ ಟಾಪ್ ವ್ಯೂ ಇಂದ ಸಿ ಶೇಪಲ್ಲೇ ಇದೆ ಅದು. ನೆಕ್ಸ್ಟ್ ಇದರಲ್ಲಿ ಮಾಡಿಫೈ ಬಂದು, ಸೊ ಇದರಲ್ಲಿ 3 ಸೈಡ್ಸ್ ಇರೋದ್ರಿಂದ ಅದು ಹೇಗೆ ಕನ್ಸಿಡರ್ ಆಗಿದೆ, ಬ್ಯಾಕ್ ಲೆಂತು, ಸೈಡ್ ಲೆಂತು, ಫ್ರಂಟ್ ಲೆಂತ್ ಅಂತ. ಸೊ ಬ್ಯಾಕ್ ಲೆಂತ್ ಅಂದರೆ ಇದು ಮಾಡಿಫೈ ಆಗುತ್ತೆ. ನೆಕ್ಸ್ಟು ಸೈಡ್ ಲೆಂತು, ನೆಕ್ಸ್ಟು ಫ್ರಂಟ್ ಲೆಂತು, ನೆಕ್ಸ್ಟು ಬ್ಯಾಕ್ ವಿಡ್ತ್. ಸೊ ಬ್ಯಾಕ್ ವಿಡ್ತ್ ಜಾಸ್ತಿ ಆಗ್ತಾಯಿದೆ. ನೆಕ್ಸ್ಟು ಸೈಡ್ ವಿಡ್ತು, ನೆಕ್ಸ್ಟು ಫ್ರಂಟ್ ವಿಡ್ತ್ ಅಂದರೆ ಲಾಸ್ಟ್ ವಾಲ್ ಇದ್ದು. ಸೊ ನೆಕ್ಸ್ಟ್ ಇದಕ್ಕೆ ಹೈಟ್ನ ನಾವು ಇನ್ಕ್ರೀಸ್ ಮಾಡ್ಬೋದು. ಆ್ಯಂಡ್ ಬ್ಯಾಕ್ ವಿಡ್ತು, ಫ್ರಂಟ್ ವಿಡ್ತು, ಸೈಡ್ ವಿಡ್ತ್ ಏನಿದೆ ಅದಕ್ಕೆಲ್ಲನೂ ಸೆಗ್ಮೆಂಟ್ಸ್. ಲಾಸ್ಟ್ ಒನ್ ಬಂದು ಹೋಸ್. ಸೊ ಹೋಸ್ನ ಸೆಲೆಕ್ಟ್ ಮಾಡಿ ಹೈಟ್ ಕೊಡ್ತಿದ್ದೀನಿ. ಸೊ ಸೆಲೆಕ್ಷನ್ ತಗೊಂಡು ಮಾಡಿಫಿಕೇಷನ್ನು. ಸೊ ಮಾಡಿಫಿಕೇಷನಲ್ಲಿ ಹೋಸ್ಗೆ ಹೈಟ್ ಕೊಡ್ಬೋದು, ಸೆಗ್ಮೆಂಟ್ಸ್ ಕೊಡ್ಬೋದು, ಆ್ಯಂಡ್ ಸ್ಟಾರ್ಟ್ ಮತ್ತು ಎಂಡ್ ಅಂತ ಇದೆ. ಸೊ ಸ್ಟಾರ್ಟ್ ಅಂತ ಹೇಳಿದರೆ ಎಷ್ಟು ಇಂದ ಸೈಕಲ್ ಸ್ಟಾರ್ಟ್ ಆಗಬೇಕು, ಎಂಡ್ ಅಂತ ಕೊಟ್ಟರೆ ಎಷ್ಟಕ್ಕೆ ಎಂಡ್ ಆಗಬೇಕು ಅನ್ನೋದು ತೊಗೊಳುತ್ತೆ. ನೆಕ್ಸ್ಟ್ ಇದರಲ್ಲಿ ಸೈಕಲ್ಸ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಸೊ ಅದು ನಂಬರ್ ಆಫ್ ರಿಂಗ್ಸ್ ಏನಿದೆ ಅದನ್ನು ನಾವು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಸ್ಮೂತ್, ಸೇಮ್ ಎಲ್ಲ ಆಬ್ಜೆಕ್ಟ್ಸ್ಗೂ ಅದೇ ಥರ ಇರುತ್ತೆ. ಅದಾದಮೇಲೆ ಇಲ್ಲಿ ರೌಂಡೆಡ್ ಹೋಸ್ ಬೇಕಾ, ಆ ಪ್ಯಾಟ್ರನ್ನು ಅಥವಾ ಡಿ ಶೇಪಲ್ಲಿ ಬೇಕಾ, ಲೈಕ್ ರೆಕ್ಟ್ಯಾಂಗಲ್ ಹಾಸ್ ಬೇಕು ಅಂದರೆ ರೆಕ್ಟ್ಯಾಂಗಲ್ ಶೇಪಿಗೆ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಡಿ ಸೆಕ್ಷನ್ ಬೇಕು ಅಂದರೆ ಟಾಪ್ ವ್ಯೂ ನೋಡಿ ಡಿ ಸೆಕ್ಷನ್ಗೆ ಚೇಂಜ್ ಆಗಿದೆ. ಸೊ ಡಿ ಸೆಕ್ಷನಿಗೆ ಕೊಟ್ಟರೆ ಅದರ ಮಾಡಿಫಿಕೇಷನ್ಸ್ನ ಚೇಂಜ್ ಮಾಡ್ಬೋದು. ರೆಕ್ಟ್ಯಾಂಗಲ್ ಹೌಸ್ ಕೊಟ್ಟರೆ ಅದಕ್ಕೆ ವಿಡ್ತು, ಡೆಪ್ತ್, ಫಿಲೆಟ್ ಕರ್ವು. ಸೊ ಎಡ್ಜಸ್ ಎಲ್ಲನೂ ಫಿಲೆಟ್ ಆಗುತ್ತೆ. ಸೊ ಫಿಲೆಟ್ ಕರ್ವ್ ಕೊಟ್ಟು ಫಿಲೆಟ್ ಸೆಗ್ಮೆಂಟ್ಸ್ನ ಕೊಟ್ಟರೆ ನೋಡಿ ಎಡ್ಜಸ್ ಏನಿದೆ ಅದೆಲ್ಲನೂ ಫಿಲೆಟ್ ಆಗಿರುತ್ತೆ. ಸೊ ಈ ಥರ ಡಿಫ್ರೆಂಟ್ ಶೇಪ್ಸ್ಗೆ ಅದರದ್ದೇ ಆದ ಡೈಮೆನ್ಷನ್ಸ್ ಪ್ರಕಾರ ನಾವು ಮಾಡಿಫೈ ಮಾಡ್ತೀವಿ. ಸೊ ಇದು ಎಕ್ಸ್ಟೆಂಡೆಡ್ ಪ್ರಿಮಿಟಿವ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.